ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸುವ ಸ್ಥಿರ ಮತ್ತು ಚಿರಾಸ್ತಿ ವಿವರಗಳನ್ನು ಆನ್ಲೈನ್ನಲ್ಲಿ ಹಾಕೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಬಟ್ ಲೋಕಾಯುಕ್ತದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಹೋಗ್ತಾ ಇದ್ದ ಹಾಗೆ ಸರ್ಕಾರಿ ನೌಕರರು ನಾವು ಆನ್ಲೈನ್ನಲ್ಲಿ ಸಲ್ಲಿಸಲ್ಲ ವಿವರಗಳನ್ನು ಅಂತ ಹೇಳಿ ಹಿಂದೇಟು ಹಾಕ್ತಾ ಇದ್ದಾರೆ ಮತ್ತು ಸಿಡಿದೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಲೋಕಾಯುಕ್ತ ವರ್ಸಸ್ ಸರ್ಕಾರಿ ನೌಕರರು. ಆಸ್ತಿ ವಿವರ ಆನ್ಲೈನ್ನಲ್ಲಿ ಹಾಕಲು ಸೂಚನೆ. ಲೋಕ ಸೂಚನೆಗೆ ನೋ ಎಂದ ಸರ್ಕಾರಿ ನೌಕರರು. ಸರ್ಕಾರಿ ನೌಕರರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ಅಥವಾ ಲೋಕಾಯುಕ್ತದ ತನಿಖೆ ಸಂದರ್ಭದಲ್ಲಿ ಆಸ್ತಿ ವಿವರವನ್ನು ಇಲಾಖೆಯ ಮುಖ್ಯಸ್ಥರು ನೀಡುತ್ತಿಲ್ಲ. ಹೀಗಾಗಿ ಸಿಎಸ್ಗೆ ಪತ್ರ ಬರೆದಿರುವ ಲೋಕಾಯುಕ್ತ ಸಾರ್ವಜನಿಕವಾಗಿ ಆನ್ಲೈನ್ನಲ್ಲಿ ಎಲ್ಲಾ ನೌಕರರ ಆಸ್ತಿ ವಿವರ ಸಲ್ಲಿಕೆಗೆ ಮನವಿ ಮಾಡಿದೆ. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಸಚಿವಾಲಯದ ನೌಕರರ ಸಂಘ ಸಿಎಸ್ಗೆ ಪತ್ರ ಬರೆದಿದೆ. ಈಗ ನೋಡಿ ಮೇಡಮ್, ಕೆಲವು ಲೋಕಾಯುಕ್ತರಲ್ಲಿ ಈಗಾಗಲೇ ಆಪಾದಿತ ಅಧಿಕಾರಿ ನೌಕರ ಬಗ್ಗೆ ತನಿಖೆಗಳು ನಡೀತಾ ಇದೆ. ಕೆಲವೊಂದು ರೇಡ್ ಆಗಿರ್ತವೆ, ಕೆಲವೊಂದು ಟ್ರ್ಯಾಪ್ ಆಗಿರ್ತವೆ. ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ ಸರ್ಕಾರದಿಂದ. ಅವರ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಅವ್ರ ಚಿರಾಸ್ತಿ ಸ್ಥಿರಾಸ್ತಿಗಳ ಬಗ್ಗೆ ಮಾಹಿತಿ, ಅದು ಎಷ್ಟು ಪರ್ಸೆಂಟ್ ಅನ್ನೋದು ತಿಳ್ಕೊಬೇಕು. ಸೊ ಆ ವಿಚಾರವಾಗಿ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಅಂಥವ್ರು ಎಲ್ಲರೂ ಲೋಕಾಯುಕ್ತರಿಗೆ ಮಾಹಿತಿ ಕೊಡೋದು ಸೂಕ್ತ. ನಮ್ಮ ಪಾರದರ್ಶಕವಾಗಿ ಇದೆ ಹಾಗಂತ ಪ್ರತಿಯೊಂದನ್ನು ಬಹಿರಂಗಪಡಿಸೋದಕ್ಕಾಗತ್ತಾ? ಯಾರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವ್ರನ್ನ ಇದರಿಂದ ಮತ್ತೊಂದು ಕಿರುಕುಳ ಕೊಟ್ಟಂಗಾಗತ್ತೆ. ನಾವು ಮನವಿ ಸಲ್ಲಿಸಿದ್ದೀವಿ ಅವರಿಗೆ, ಅವ್ರು ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದರಿಂದ ಸರ್ಕಾರಿ ನೌಕರರಿಗೆ ತೊಂದರೆಯಾಗಲಿದೆ. ಕೆಲವರು ಆಸ್ತಿ ವಿವರವನ್ನು ಹಿಡಿದುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕೇವಲ 1% ಭ್ರಷ್ಟ ಅಧಿಕಾರಿಗಳು ಇದ್ದಾಗ ಎಲ್ಲರಿಗೂ ಶಿಕ್ಷೆ ಕೊಡೋದು ಸರಿಯಲ್ಲ. ಒಂದು ವೇಳೆ ಲೋಕ ಒತ್ತಾಯಕ್ಕೆ ಮಣಿದು ಕಡ್ಡಾಯಗೊಳಿಸಿದ್ರೆ ಪ್ರತಿಭಟನೆ ಮಾಡ್ತೀವಿ, ಸಚಿವಾಲಯ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿದಂಗೆ 1% 2%ಗಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯ ಸರ್ಕಾರ, ಸಮಸ್ತ ಸರ್ಕಾರಿ ನೌಕರು 6 ಲಕ್ಷ ಜನ ಮೇಲ್ಪಟ್ಟಂತ ಸರ್ಕಾರಿ ನೌಕರದು ಪ್ರತಿಯೊಬ್ಬರದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೀವು ಪಬ್ಲಿಕ್ ಡೊಮೇನ್ ಅಲ್ಲಿ ಬಹಿರಂಗಪಡಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದು. ಯಾಕಂದ್ರೆ ಅದರಿಂದ ಸಾಕಷ್ಟು ಜನ ಕಿರುಕುಳ ಆಗ್ಬೋದು, ಬ್ಲ್ಯಾಕ್ ಮೇಲ್ ಆಗ್ಬೋದು. ಈಗ ಯಾರ್ದು ಅವಶ್ಯಕತೆ ಇದೆ ಅವರಿಗೆ ಅವ್ರದಷ್ಟು ತಗೊಂಡ್ರೆ ಸಾಕಾಗ್ತದೆ. ಅಕಸ್ಮಾತ್ ಇಲ್ಲ ಲೋಕಾಯುಕ್ತರು ಒತ್ತಡ ಇದೆ, ನಾವು ಬಹಿರಂಗಪಡಿಸಿ ಇಡೀ ರಾಜ್ಯ ವ್ಯಾಪ್ತಿಗೆ ನಾವು ಎಲ್ಲ ಸರ್ಕಾರಿ ನೌಕರರು, ನಮ್ಮ ಸಚಿವಾಲಯದ ಅಧಿಕಾರಿ ನೌಕರರದು ಕೂಡ ಬಹಿರಂಗಪಡಿಸಿ ಪಬ್ಲಿಕ್ ಡೊಮೇನಲ್ಲಿ ಆಗ್ತವೆ. ನಾವು ತೀವ್ರ ಹೋರಾಟ ಮಾಡ್ತೀವಿ, ಅದ್ರ ಬಗ್ಗೆ ಮುಷ್ಕರ ಕೂಡ ಮಾಡ್ತೀವಿ. ಹೆಚ್ಚು ಕಮ್ಮಿ ಅವರು ಅದಕ್ಕೂ ಒಪ್ಪಲಿಲ್ಲ ಅಂದ್ರೆ ಇಡೀ ಸಚಿವಾಲಯವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು. ಇತ್ತ ಸರ್ಕಾರಿ ನೌಕರರು ತಮ್ಮದೇ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಆದರೆ ಲೋಕಾಯುಕ್ತ ಪಾರದರ್ಶಕ ಆಡಳಿತಕ್ಕೆ ಇದು ಅನಿವಾರ್ಯ ಎನ್ನುವ ನಿರ್ಧಾರಕ್ಕೆ ಬಂದಿದೆ. ಈ ಜಟಾಪಟಿ ಅದ್ಯಾವ ಹಂತಕ್ಕೆ ತಲುಪುತ್ತೆ ಕಾದ್ ನೋಡಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.